ಕಲಬುರಗಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧ ಶಾಸಕ ಆಕ್ರೋಶ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ತಿರುಗೇಟು. ನನ್ನ ಅಭಿವೃದ್ಧಿ ಕೆಲಸಗಳನ್ನು ಸಹಿಸದೆ ರೇವೂರಿನಿಂದ ನಿರಾಕರಣ ಆರೋಪ. ನಾನು ಅಧಿವೇಶನದಲ್ಲಿ ರೈತರ ಬಗ್ಗೆ ಮಾತನಾಡಿದ್ದನ್ನು ಮಾಜಿ ಶಾಸಕರು ಅಪಹಾಸ್ಯ ಮಾಡಿದ್ದಾರೆ. ಅವರ ಅಪಹಾಸ್ಯ ರೈತರಿಗೆ ಮಾಡಿರೋ ಅಪಮಾನ. ನಾನು ಕುಂಭಕರ್ಣ ನಿದ್ರೆಯಿಂದ ಎದ್ದೇಳಲಿಲ್ಲ ಅಂತ ಹೇಳಿದ್ದಾರೆ. ಅವರ 20 ವರ್ಷ ಅವಧಿಯಲ್ಲಿ ಇಡೀ ಕಲಬುರಗಿ ಜನರು ಅಭಿವೃದ್ಧಿ ಕೆಲಸವಿಲ್ಲದೆ ನಿದ್ರೆಯಲ್ಲಿದ್ದರು. ನಾನು ಶಾಸಕನಾದ ಬಳಿಕ ಅಭಿವೃದ್ಧಿ ಕೆಲಸ ಕಂಡು ಜನರು ನಿದ್ರೆಯಿಂದ ಎದ್ದಿದ್ದಾರೆ. ನನ್ನ ವಿರುದ್ಧ ಆರೋಪ ಮಾಡೋ ಮುನ್ನ ತಮ್ಮ ಮುಖ ನೋಡಿಕೊಳ್ಳಿ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರವರು ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಅವರಿಗೆ ಖಡಕ್ ತಿರುಗೇಟು ಕೊಟ್ಟರು. ರೈತರಿಗೆ ಗೊಬ್ಬರ ಏನು ಬಂದ್ರೆ ಕಲ್ಪಿದ್ರು ಅಂತ ಹನುಮಂತರಾಯ ನಿಪ್ಪಾಣಿ ಊರಾಗ ಏನಪ್ಪ ಅಂದ್ರೆ ಕಳಪೆ ದರ್ಜೆ ಅನ್ನಂತೆ ಎಲ್ಲ ನೋಡಿದ್ರೆ ಹುಡುಕ್ಯಾಡಿದ್ರಾಗ JCB ಹಚ್ಚಿ ಏನಪ್ಪ ಅಂದ್ರೆ ಎಲ್ಲ ಗೊಬ್ಬರ ಏನಪ್ಪ ಅಂದ್ರೆ ತಗ್ಗು ನಾಲ್ಯಾಗ ಹಚ್ಚಿ ಮ್ಯಾಗ ಮಣ್ಣು ಮುಚ್ಚಿದ್ರು. ಅದನ್ನ ಹೋಗಿ ಏನಪ್ಪ ಅಂದ್ರೆ ನಾನು ಕಂಡು ಹಿಡಿದು ಯಾರ್ಯಾರು ಕಳಪೆ ದರ್ಜೆ ಮಾಡ್ಕೊಂಡು ಎಲ್ಲ ಸೀಜ್ ಮಾಡಿಸಿದ್ವಿ. ಜಿಲ್ಲಾ ಪಂಚಾಯತ್ ಅಡ್ಡಾಗಿದ್ದಾಗ ನೀ ಯಾರ ಮನೆಗೆ ಹೋಗಿ ಸೀಜ್ ಮಾಡಿಸಿದ? ಕೆರೆ ತುಂಬೋದು ಬಗ್ಗೆ ಮಾಡೇ ಇಲ್ಲ ಅವ್ರು. ಕೆರೆ ತುಂಬೋದು ಯಾವಾಗಾಯ್ತು? 1921 ಆಯ್ತು, 23 ಮುಗಿಬೇಕಾಯ್ತು. ನಿನಗೆ ಯಾರು ಸ್ಟೇ ತಂದಿದ್ರ? ದತ್ತಾತ್ರೇಯ ಪಾಟೀಲ್ರೆ ಮಾಡ್ಬಿಡೋದು ಹೇಳಿ ನಿನ್ನ ಪೀಳಿಗೆ ಅಡಿಗೆಲ್ಲ ಹಾಕಿದ್ದೆ, ನಿನ್ನ ಪೀಳಿಗೆ ಮುಗಿಬೇಕಾಗಿತ್ತು. ನೀನು ಯಾಕೆ ಮಾಡಲಿಲ್ಲ? ಎಲ್ಲ ಬಡ್ಕೊಂಡು ತಿಂದು ಅವ್ರು ಮಾಡಿದ್ರೆ ಯಾರು ಮಾಡತ್ತಾರಪ್ಪ? ನಿಂದ ಹೇಳಿ ತಾಕತ್ತಿನಿಂದ ನಾ ಹೇಳಿದ್ದೀನಿ. ನಾನು ಅಲ್ಲಿ ಸಮಸ್ಯೆ ಇತ್ತು. ನಾನು ದೊಣ್ಣೂರವ್ರದ್ದು ಭೀಮರಾಗೌಡರು ನಾವು 3-4 ಜನ ಬಂದ್ರೆ ಅಲ್ಲಿ ಹೋಗಿ ಸ್ವತಃ ಮನ್ನಾಲಿ ಯಾರು ರೈತರು ಕರೆಸಿ ಅವನು ಸ್ಟೇ ತಂದಿದ್ದೆ. ಯಾಕೆ ತಂದಿದ್ದಪ್ಪ ಸ್ಟೇ ಅಂದೆ? ನನಗೆ ಅನ್ಯಾಯ ಆಗಿದ್ರಿ. ಅವನ ಜಾಕಲ್ಲಿ 1.5 ವರ್ಷದಿಂದ ಬಂದು ಬಿದ್ದಿತ್ತು. ನಾನು MLA ಆದ ತಕ್ಷಣ ಅಲ್ಲಿ ಹೋಗಿ ಏನಪ್ಪ ಅಂದ್ರೆ ಅದನ್ನು ಕೋರ್ಟ್ನಿಂದ ಬಗ್ಗೆ 5-6 ತಿಂಗಳದಾಗ ಅದೆಲ್ಲ ಮುಗಿಸಿ ವಿಡ್ರಾ ಮಾಡಿಸಿ ಕೆಲಸ ಪ್ರಾರಂಭ ಮಾಡಿ ಡಿಸೆಂಬರ್ನಲ್ಲಿ ಇವತ್ತು ಎಲ್ಲ ಹಳ್ಳಿಗಳಿಗೆ ಕೆರೆಗಳಿಗೆ ಏನಪ್ಪ ಅಂದ್ರೆ ತುಂಬತಕ್ಕಂಥ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ನಿಮ್ಮ ಕಾಲಕ್ಕೆ ಮುಗಿದು ನೀವೇ ಮಾಡಬೇಕಾಗಿತ್ತು. ಎಷ್ಟು ಬರೀ ಮಾತನಾಡ್ತಾರಂದ್ರೆ ನನಗೆ ವಿಚಿತ್ರ ಆಗ್ತದೆ. ಎಷ್ಟು ಸತ್ಯಕ್ಕೆ ಸಮೀಪವಾಗಿ ಮಾತನಾಡ್ತಾನಪ್ಪ ಮನುಷ್ಯ ಅಂತೇಳಿ. ನಿಮ್ಮ ರೈತರಿಗೆ ಏನು ಕೊಟ್ಟಿದ್ದೀರಿ? ಅಂಕಿಅಂಶ ಕೊಡಿ, ತಗೊಳ್ಳಿ ಅಂಕಿಅಂಶ. ನನ್ನ ಬಳಿ ಅಂಕಿಅಂಶ ಏನಾದರೂ ಅಂತ ಹೇಳಿ. ನೀನು 20 ವರ್ಷ ನಿಮ್ಮ ಕಾಲದಲ್ಲಿ ಏನಾದರೂ ಅಂಕಿಅಂಶ ಇದ್ರೆ ನನಗೆ ಕೊಡ್ರಿ, ಕೊಡ್ರಿ, ದತ್ತಾತ್ರೇಯ ಕೊಡ್ರಿ, ಬರ್ಕೋರಿ. ಪತ್ರಿಕೆ ಮುಂದೆ ಹೇಳ್ತೀನಿ. ಈಗ ನಾನು ಕೊಟ್ಟಿರ್ತಕ್ಕಂಥದ್ದು ಫ್ರೀ ಔಷಧಿಗಳನ್ನು ಸಪ್ಲೈ ಮಾಡಿ ಸುಮಾರು 2-3-4 ಸಾವಿರ ಎಕರೆ ಬಂದ್ರೆ ನೆಟ್ರೋಗ ಬಿದ್ದಿರ್ತಕ್ಕಂಥ, ಮುಂದೆ ಅದನ್ನು ಸ್ಪ್ರೆಡ್ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾನು ಕ್ರಮ ಕೈಗೊಂಡಿದ್ದೆ. ತದನಂತರ 2ನೇ ಬಾರಿ ನಾವೆಲ್ಲ ನಮಗೆ ಹಣ ಬಂದಿರತಕ್ಕಂಥ ಹಣದಲ್ಲಿ ನಮ್ಮಲ್ಲಿ ಕೂಡ ವಾಟರ್ ಸೆಟ್ ಡೆವಲಪ್ಮೆಂಟ್ ಆಗಬೇಕು, ನೀರಿನ ಒಂದು ಪ್ರಮಾಣ ಹೆಚ್ಚಾಗಬೇಕಂತ ಹೇಳಿ ನಾನು ಅಣ್ಣಾ ಹಜಾರೆ ನಮ್ಮಲ್ಲಿ 2 ಬಸ್ಗಳನ್ನು ತೆಗೆದುಕೊಂಡು ಎಲ್ಲ ಪತ್ರಿಕೆದವರು ಕೂಡ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದೆ. ನೀವೆಲ್ಲ ಬಂದಿದ್ರಿ. ನಾನು ಅವರನ್ನ ಕೂಡ ಅಣ್ಣಾ ಹಜಾರೆ ಮಾಡಿರ್ತಕ್ಕಂಥ ವಾಟರ್ ಸೆಟ್ ನೋಡ್ಲಿಕ್ಕೆ ಏನಪ್ಪ ಅಂದ್ರೆ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಾಂಗ್ರೆಸ್ ಅಲ್ಲ, BJP ಅಲ್ಲ, JDS ಅಲ್ಲ, ಪಕ್ಷ ಮರೆತು ನಾವು ಒಕ್ಕಟ್ಟಾಗಿ ರೈತರ ಸಮಸ್ಯೆಗಳಿಗೆ ಪಾರ್ಟಿ ಮಾಡ್ತಿರ್ಲಿಲ್ಲ. ಎಲ್ಲರೂ ಹೋಗಿ ಅಲ್ಲೆಲ್ಲ ವಿಚಾರ ಮಾಡಿ ಬರೇ ಹಣ ಬಂದಾಗ ಕಲ್ಲಪ್ಪನ ಮನೆಯಿಂದ ಮಲ್ಲಪ್ಪನ ಮನೆಗೆ ಮುರುಮ್ ಹಾಕಿ ಹಣ ದುರ್ಬಳಕೆ ಆಗಬಾರ್ದು ಅಂತ ಹೇಳಿ ಆಗಿನ ಕಾಲದಲ್ಲಿ ರಾಶಿ ಮಷಿನ್ ಕೊಡ್ತಕ್ಕಂಥದ್ದು, ಈ ಚೆಕ್ ಡ್ಯಾಮ್ಗಳು ಕೊಡ್ತಕ್ಕಂಥದ್ದು, ತೊಗರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು, ಇವೆಲ್ಲ ಏನಪ್ಪ ಅಂದ್ರೆ ಅಣ್ಣಾ ಹಜಾರೆ ನೋಡ್ಕೊಂಡು ಬಂದರು. ತದನಂತರ ಮತ್ತೆ ಇಲ್ಲಿ ತೊಗರಿ ಬಂದಾಗ ನಮಗೆ ಬೆಂಬಲ ಬೆಲೆ ಇಲ್ಲ. 3,000-4,000 ರೂಪಾಯಿ ತೊಗರಿ ರೇಟ್ ಪರಿಸ್ಥಿತಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದಕ್ಕೆ ಬೆಂಬಲ ಬೆಲೆ ಬೇಕು, ಒಂದು ತೊಗರಿ ಮಂಡಳ ರಚನೆ ಆಗ್ಬೇಕಂತ ಹೇಳಿ ನಾನು ಚಂದ್ರಪ್ರಕಾಶ್ ಪಾಟೀಲ್, ಶಂಕರಣ್ಣ ಮಡಿಕ್ಯಾಳ, ಏನು ಜಿಲ್ಲಾ ಪಂಚಾಯತ್ ಸದಸ್ಯರು ಅವರೆಲ್ಲರೂ 55 ಜನ ನಾವೆಲ್ಲ ಏನಪ್ಪ ಅಂದ್ರೆ 2 ಬಸ್ಗಳನ್ನು ತೆಗೆದುಕೊಂಡು SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರಿಗೆ ಹೋಗಿ ಪ್ರಯತ್ನ ಮಾಡಿ ನಮ್ಮ ತೊಗರಿಗೆ ಬೆಂಬಲ ರೈತರಿಗೆ ಸಿಗಬೇಕಂತ ಹೇಳಿ ನ್ಯಾಯಯುತವಾಗಿ ಏನಪ್ಪ ಅಂದ್ರೆ ಘೋಷಣೆ ಮಾಡಿ ಮಾರ್ಕೆಟ್ನಲ್ಲಿ ಎಂಟ್ರಿ ಆದಾಗ ಅತಿ ಹೆಚ್ಚಿನ ತೊಗರಿ ಖರೀದಿ ಮಾಡಿ ರೈತರಿಗೆ ಬೆಲೆ ಸಿಗ್ತಕ್ಕಂಥದ್ದು ಮತ್ತು ತೊಗರಿ ಮಂಡಳ ರಚನೆ ಆಗಿದ್ದು ಕೂಡ ನಮ್ಮೆಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರ ಪಕ್ಷಭೇದ ಮರೆತು ಹೋರಾಟ ಮಾಡಿದರ ಫಲವಾಗಿ ಅವತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಏನಪ್ಪ ಅಂದ್ರೆ ನಾವು ಮಾತನಾಡಿದ್ದಕ್ಕಾಗಿ ಇವತ್ತು ಕುಡಿಯೋ ನೀರಿನ ಸಂಬಂಧ ಆಗಿರ್ಬೋದು, ಈ ಭಾಗದ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಆಗಿರ್ಬೋದು, ನಾನು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ. ಹಿಂದಿನಿಂದ ಯಾವತ್ತೂ ಕೂಡ ರೈತರ ಪರ ನಾನು ರೈತನ ಮಗನಾಗಿ ನಾನು ಒಂದೇ ಕೇಳ್ತೀನಿ. ನಾನು ಕುಂಭಕರ್ಣ ನಿದ್ದೆ ಮಾಡಬಹುದು. 20 ವರ್ಷಗಳ ಸದನದ ನಿಮ್ಮ ಕೈಯಲ್ಲಿ ಎಂದಾದ್ರೂ ನೀವು ಒಂದಾದ್ರೂ ಮಾತಾಡಿದಿರಾ? ರೈತರ ಬಗ್ಗೆ ಮಾತನಾಡಿದಿರಾ? ಈ ಕಲಬುರಗಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದಿರಾ? ಇವತ್ತು LNT ಅವರಿಗೆ ನೀವೇ ಕಾಂಟ್ರಾಕ್ಟ್ ಕೊಟ್ಟಿದ್ದು ಸಂಪೂರ್ಣ ಗುಲ್ಬರ್ಗದ 500-200 ಕಿಲೋಮೀಟರ್ ಏನಪ್ಪ ಅಂದ್ರೆ ಬಿಟ್ಟು ಬೇರೆ 900-800 ಚಿಲ್ಲರೆ ಕಿಲೋಮೀಟರ್ ಅಷ್ಟೇ ಕೊಟ್ಟಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥವ್ರು ನೀರು ಬೇಕಾಗಿಲ್ಲ. ಇದು ನಿಮಗೆ ಕಣ್ಣಿಗೆ ಕಾಣಲಿಲ್ಲ.
ನಾವು ಅದನ್ನು ಪ್ಲ್ಯಾನ್ ಮಾಡಿಸ್ತಾ ಇದ್ದೀವಿ, ನಾವು ಅದ್ರ ಬಗ್ಗೆ ಕಾಳಜಿ ಮಾಡ್ಕೊಳ್ತಾ ಇದ್ದೀವಿ. ಓದಿಬಿಟ್ಟು ನೀವು ಡ್ರೈನೇಜ್ ವಾಟರ್ ಏನಪ್ಪ ಅಂದ್ರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಸದನ್ನಲ್ಲಿ ಮಾತನಾಡಿದೆ. ನಿಮ್ಮ ಸುರೇಶ್ ಮಂತ್ರಿಯವರು, ನಾನು ಪೌರಾಡಳಿತ ಮಂತ್ರಿಯವರು ನನ್ನ ಮಾತಿಗೆ ಇಲ್ಲಿ ಬಂದು ವಾಟರ್ ಏನಪ್ಪ ಪ್ಯೂರಿಫೈ ಮಷಿನ್ ಹಾಕಿದ್ದು ಆಗಿನ ಕಾಲದಲ್ಲಿ ಅವಾಗಲೇ ಅದು ಚಾಲೂ ಮಾಡಿರ್ತಕ್ಕಂಥದ್ದು. ನಾನು ಸದನದಲ್ಲಿ ವಿಧಾನ ಪರಿಷತ್ ಸದಸ್ಯರಿದ್ದಾಗ ನೀವೇನು ಮಾಡಿದ್ರಿ ಗೌಡ್ರೆ, ಭಾಳ ತಿಂಗಳಾಗಿ ನಗ್ತಾ ಇದ್ದೀನಿ. ಏನು ನಗ್ತಪ್ಪ, ಒಂದಿನರೇ ಮಾತಾಡಿದೆ ನೀವು ವಿಧಾನಸೌಧ ಮೂವತ್ತಕ್ಕೆ ನೋಡ್ಕೊ ಕನ್ನಡ ಒಂದ್ಸಲ ವಿಧಾನಸೌಧದಲ್ಲಿ ರೈತರ ಪರ ಮಾತನಾಡಿರ್ತಕ್ಕಂಥದ್ದು. ನಾನು ಮಾತಾಡಿದ್ರೆ ನಾಟಕ ಮಾಡ್ತೇನೆ, ನಿನಗೆ ಸಹನೆ ಆಗ್ತಾ ಇಲ್ಲ. ನಾನು ಏನೂ ಮಾತಾಡಿಲ್ಲ, ನಾನು ಇದ್ದ ಸತ್ಯ ಪರಿಸ್ಥಿತಿ. ಯಾಕಂದರೆ ಒಂದು ಸಲ ಹೆಸರು ಉದ್ದು ಎಲ್ಲವನ್ನ ಬಿತ್ತಿ ರೈತರು ಮಳೆ ಬಂತು ಅಂತ ಬಿತ್ತಿ ಮತ್ತೆ ಹರಿಗಿ ಮತ್ತೆ ತೊಗರಿ ಬಿತ್ತಿದ್ರು. ಇನ್ಶೂರೆನ್ಸ್ ಹಣ ಏನಪ್ಪ ಅಂದ್ರೆ ಅವ್ರು ತುಂಬಿದ್ರು, 4,000 ಜನ ಇನ್ಶೂರೆನ್ಸ್ ಹಣ ರೈತರು ತುಂಬಿದ್ದಾರೆ. ಅದು ಹಣ ಕೊಡ್ಬೇಕಂತೇಳಿ ಹೇಳಿದ್ದೀನಿ ನಾನು ಸದನದಲ್ಲಿ. ಇದು ತಪ್ಪ? ಒಬ್ಬ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಮನುಷ್ಯ ಮಾತನಾಡ್ತಕ್ಕಂಥದ್ದು, ನಾನು ನನ್ನ ಸರ್ಕಾರದಲ್ಲಿ ನಾನು ಶಾಸಕನಾಗಿ ಸರ್ಕಾರ ನನ್ನದೇ ಆದಂಥ ಮುಖ್ಯಮಂತ್ರಿ ವಿರುದ್ಧ ನಾನು ಮಾತನಾಡ್ತಕ್ಕಂಥದ್ದು. ಅದಕ್ಕೆ ನಿಮ್ಮನ್ನ ಬೆಂಬಲ ಕೇಳಿದ್ದೀನಿ ನಾನು. ನೀವು ನನ್ನ ಜೊತೆ ಕೂಡ್ರೇನೀನಿ, ಎದ್ದೇಳಿ ರೈತರ ಬಗ್ಗೆ ಮಾತನಾಡೋಣ ಅಂತಂದೀನಿ. ಏನು ಅಪಹಾಸ್ಯ ಮಾಡ್ತೀರಿ ರೈತರ ಬಗ್ಗೆ? ಇದು ಒಳ್ಳೆಯದಲ್ಲ. ಈ ರೀತಿ ಏನಪ್ಪ ಅಂದ್ರೆ ನಾನು ಖಂಡಿಸ್ತೇನೆ. ಮತ್ತು ಇವತ್ತು ನಮ್ಮ ಅಂದ್ರೆ ಏನೇನು ಮಷಿನ್ ಇರ್ತಾವ ಎಲ್ಲವನ್ನ ಅಲ್ಲಿಟ್ಟು ಪೈಪ್ಗಳು, ಸ್ಪ್ರಿಂಕ್ಲರ್ಗಳು, ಎಲ್ಲ ಮಷಿನ್, ರಾಶಿ ಯಂತ್ರ ಮಷಿನ್ಗಳು, ಜೋಳದ ಮಷಿನ, ಭತ್ತದ ಮಷಿನು, ಕಪ್ಪು ಕಟಾವು ಯಂತ್ರ, ಟ್ರ್ಯಾಕ್ಟರ್ ಎಲ್ಲವನ್ನ ಅಲ್ಲಿ ರೈತರಿಗೆ ನೋಡ್ಲಿಕ್ಕಿಟ್ಟು ಅದನ್ನ ಕೂಡ ಇವತ್ತು ಕೃಷಿ ಯಂತ್ರಗಳನ್ನು ಕಳೆದ 3 ವರ್ಷದಲ್ಲಿ ಬಿತ್ತನೆ ಕೂರಿಗೆಗೆ 14 ರೂಟ್ ಮೀಟರ್, 18 ರಾಶಿ ಯಂತ್ರ, 12 ಪಲ್ಟಿ ನೇಗಲ್ಗಳು, 29 ಡೀಸೆಲ್ ಪಂಪ್ ಸೆಟ್ಗಳು, 36 ಪವರ್ ಸ್ಪ್ರೇಗಳು, 36 ರೊಟ್ಟಿ ಮಾಡ್ತಕ್ಕಂಥ ಮಷೀನು, ಶಾಪ್ ಕಟರ್ 21, ಟ್ರ್ಯಾಕ್ಟರ್ 1 ಸೇರಿದಂತೆ ಒಟ್ಟು 169 ಕೃಷಿ ಯಂತ್ರಗಳನ್ನು ರೈತರಿಗೆ ಸರ್ಕಾರದ ಸಹಾಯಧನದಲ್ಲಿ ಒಟ್ಟು 62.40 ಲಕ್ಷ ರೂಪಾಯಿದಲ್ಲಿ ಅಂತಂದ್ರೆ ವಿತರಣೆ ಮಾಡಿರ್ತಕ್ಕಂಥದ್ದು ಕೂಡ ಇದು ನನ್ನ ಕಾಲದಲ್ಲಿ ನಮ್ಮ ರೈತರ ಪರ ನಿಂತಿರ್ತಕ್ಕಂಥದ್ದು. ನಾವು ಆರಿಸಿ ಬಂದ ಮೇಲೆ ಏನು ಜನರಿಗೆ ಮಾತು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನ ತರ್ತೀವಿ ಅಂತ ಹೇಳಿ. 5 ಗ್ಯಾರಂಟಿಗಳನ್ನು ಕೂಡ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಚಂದ್ರಿಕಾ ಪರಮೇಶ್ವರು, ನಮ್ಮ ಜಿಲ್ಲಾ ಪಂಚ್ ಗ್ಯಾರಂಟಿ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಮತ್ತು ಉಚಿತವಾಗಿ ಅಕ್ಕಿ ಮತ್ತು KEB ಸೌಲಭ್ಯ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸೌಲಭ್ಯ, ಇವೆಲ್ಲವನ್ನ ಏನಪ್ಪ ಅಂದ್ರೆ ನಮ್ಮ 5 ಗ್ಯಾರಂಟಿಗಳಲ್ಲಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಇದರಲ್ಲಿ ರೈತರು ಸೇರಿ ಎಲ್ಲರಿಗೂ ಮುಟ್ಟಿಸ್ತಕ್ಕಂಥ, ರೈತರಿಗೆ ಏನು ಮಾಡಿದ್ರೆ ಎಲ್ಲ ಪ್ರಭು ಅಂದರೆ ಇದು ಮಾಡಿರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥ ವಿಷಯ. ಇವತ್ತು 2000 ಇನ್ನೊಂದು ಮಾತು, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾನು 3 ವರ್ಷ ಬಂದ ಮೇಲೆ ನಾನು ಹೇಳ್ತಿದ್ದೆ, ಚುನಾವಣೆ ಬಂದಾಗ ಕಲಬುರಗಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುವಾಗ ಹೆಚ್ಚಿನ ಕೆರೆಗಳು ಆಗ್ಬೇಕಂತೇಳಿ. ಅಪ್ಪನ ಕೆರೆ 1ರಿಂದ ವಾಟರ್ ಬೋರ್ವೆಲ್ ರೀಚಾರ್ಜ್ ಆಗ್ತದೆ, 4 DPಗಳು ಕೆರೆ ಆಗ್ಬೇಕಂತೇಳಿ ಪಟ್ನಾದಲ್ಲಿ 25 ಎಕರೆ ನಾವು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡು ಮತ್ತು ಅದನ್ನು ಟೆಂಡರ್ ಮಾಡಿ ಲ್ಯಾಂಡ್ ಪೇಮೆಂಟ್ ಕೊಟ್ಟು ಒಂದು ಹೊಸ ಕೆರೆಯನ್ನು ನಿರ್ಮಾಣ ಮಾಡಿದ್ದೀನಿ. ಅವ್ರು ಇವು ಕಾಲದಲ್ಲಿ ಏನಪ್ಪ ಅಂದರೆ ಇದು ಫಿಸಿಬಲ್ ಅಂತೇಳಿ ರಿಜೆಕ್ಟ್ ಮಾಡಿ ಹಾಕೋರೆ. ಪಟ್ನಾದಲ್ಲಿ ಹೊಸ ಕೆರೆಯನ್ನು ರಾಜ್ಯದಲ್ಲಿ ನಾನು ಒಬ್ಬನೇ ಕೆರೆಗಳನ್ನು ಮಾಡಿರ್ತಕ್ಕಂಥದ್ದು. ಮತ್ತು ರೈತರಿಗೆ ಏನಪ್ಪ ಅಂದ್ರೆ ಕರೆಂಟ್ ಪ್ರಾಬ್ಲಮ್, ನಮ್ಮಲ್ಲಿ ಭಾಳಷ್ಟು ಕರೆಂಟ್ ಪ್ರಾಬ್ಲಮ್ ಬಂದ ತಕ್ಷಣ ಏನಪ್ಪ ಅಂದ್ರೆ KV 110 KV ಸ್ಟೇಷನ್ KV ಏನಪ್ಪ ಅಂದ್ರೆ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ. ಇನ್ನೊಂದು 10-15 ದಿನದಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಹಿಂದೆ ನನಗುದಿಗೆ ಬಂದಿರತಕ್ಕಂಥ ಉದ್ನೂರಲ್ಲಿ KV ಕೂಡ ಅದಕ್ಕೆಲ್ಲ ರೀತಿಯಿಂದ ಮೆಟೀರಿಯಲ್ ಒದಗಿಸಿ ಅದನ್ನು ಕೂಡ ನಾನು ಬಂದ ಮೇಲೆ ಮೊನ್ನೆ 1 ತಿಂಗಳಿಂದ ಅದು ಟ್ರಯಲ್ ಬೇಸಿಸ್ ಪ್ರಾರಂಭ ಮಾಡಿದ್ವಿ. ಇವೆಲ್ಲ ರೈತರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳನ್ನು, ಇವು ಡೆವಲಪ್ಮೆಂಟ್ ಬಗ್ಗೆ ಭಾಳಷ್ಟು ಏನು ಬಂದರೆ ರೈತರ ಪರವಾಗಿರ್ತಕ್ಕಂಥದ್ದು. ಶಕ್ತಿಯಾನಗಳ ಬಗ್ಗೆ ಹೇಳ್ತೀನಿ ದಯಮಾಡಿ, ಇದು ಭಾಳ ಇಂಪಾರ್ಟೆಂಟ್. ಈ ತುಂತುರ ನೀರಾವರಿ ಬಗ್ಗೆ 888 ಸೆಟ್ಗಳು ತುಂತುರ ಹನಿ ರೈತ ಸರ್ಕಾರದ ಸಹಾಯಧನದಲ್ಲಿ ವಿತರಿಸಲಾಗಿದೆ. PVC ಪೈಪ್ಗಳು ಕೂಡ 3 ವರ್ಷದಲ್ಲಿ 299 ಸೆಟ್ಗಳನ್ನು ಮತ್ತು 2099 ಒಟ್ಟು 29 ಲಕ್ಷದಲ್ಲಿ ಕೂಡ ಇದು ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು. ಕೃಷಿ ಹೊಂಡ ನಿರ್ಮಾಣ ಕಳೆದ 3 ವರ್ಷದಲ್ಲಿ 205 ಕೃಷಿ ಹೊಂಡ ನಿರ್ಮಾಣ ಘಟಕಗಳನ್ನು ರೈತರಿಗೆ ಸರ್ಕಾರದ ಸಹಾಯಧನದಲ್ಲಿ ನಾನು ಸುಮಾರು 1.64 ಕೋಟಿ ರೂಪಾಯಿಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಎರೆಹುಳದಲ್ಲಿ ಮಾತನಾಡಿದ್ದೀನಿ.
ಇನ್ಶೂರೆನ್ಸ್ ಅಮೌಂಟ್ ಬಂದಿರತಕ್ಕಂಥದ್ದು ಒಟ್ಟು 90,168 ಜನ ರೈತರ ಅಕೌಂಟ್ಗೆ 130,526 ಹಣ ಪೇಮೆಂಟ್ ಏನು ಬಂದು ಅವ್ರ ಅಕೌಂಟಿಗೆ ಹೋಗಿದೆ. ಇದು ನಾವು ಹೋದ ಸಲ ಏನಪ್ಪ ಅಂದ್ರೆ ನೆಟ್ಟೆ ರೋಗ ಬಿದ್ದಾಗ ಕೂಡ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಅದು ನಾನು ಬಹಳಷ್ಟು ಒತ್ತಾಯ ನನ್ನಿಂದಂತಲ್ಲ ಎಲ್ಲರ ರೈತರ ಪರವಾಗಿ ಸರ್ಕಾರಕ್ಕೆ ಧ್ವನಿ ಎತ್ತಿದಾಗ ಆ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ಶೂರೆನ್ಸ್ ಅಮೌಂಟ್ ಇಷ್ಟೊಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಸಲ ಕಲಬುರಗಿ ಜಿಲ್ಲೆ ನಂಬರ್ 1 ಇನ್ಶೂರೆನ್ಸ್ ಜಾಸ್ತಿ ತುಂಬಿರ್ತಕ್ಕಂಥದ್ದು. ನಾನು 2 ವಾಹನಗಳನ್ನು ತರಿಸಿ ಮೈಕ್ ಹಚ್ಚಿ ಆ ಮಾಹಿತಿಗಳನ್ನು ನಾನೇ ಅಗ್ರಿಕಲ್ಚರ್ ಆಫೀಸ್ನಿಂದ ಪ್ರತಿಯೊಂದು ಹಳ್ಳಿಗೆ ಎಲ್ಲ ಕಡೆ ಹೋಗಿ ರೈತರಿಗೆ ಇನ್ಶೂರೆನ್ಸ್ ತುಂಬಿ ಅಂತ ಹೇಳಿ ಅವರಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಏನಪ್ಪ ಅಂದ್ರೆ ಜನ ಇನ್ಶೂರೆನ್ಸ್ ತುಂಬಿ ಇನ್ಶೂರೆನ್ಸ್ ಜಾಸ್ತಿ ತುಂಬಿದ್ರ ಫಲವಾಗಿ ನಾವು ಒತ್ತಾಯ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳನ್ನ ಕರೆದುಕೊಂಡು ಅತಿವೃಷ್ಟಿ ಆದಾಗ ಬೆಳೆ ಹಾನಿ ನೆರೆ ರೋಗ ಬಂದು ಬೆಳೆ ಹಾನಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವನ್ನ ಮಾಡಿದ್ರ ಫಲವಾಗಿ ಸುಮಾರು 640 ಕೋಟಿ ಜಿಲ್ಲೆಗೆ ಬಂದರೆ ಸುಮಾರು 130 ಕೋಟಿ ನಮ್ಮ ದಕ್ಷಿಣ ಮತ ಕ್ಷೇತ್ರಕ್ಕೆ ನಾನು ರೈತರಿಗೆ ಇವತ್ತು ಏನು ಮಾಡಿದೆ ಅಂತಿದ್ದಾರೆ ಇದನ್ನ ರೈತರಿಗೆ ಹಣ ಅಕೌಂಟ್ಗೆ ಜಮಾ ಆಗಿದೆ. ಹಿಂದೆ ಯಾವ ಕಾಲಕ್ಕೂ ಆಗಿಲ್ಲ. ಲೆಕ್ಕ ಕೇಳ್ರಿ ದತ್ತಾತ್ರೇಯ ಗೌಡ್ರೆ, ನಿಮ್ಮ ಕಾಲಕ್ಕೆ ಒಂದು ನಯಾ ಪೈಸೆ ಬಂದಿಲ್ಲ. ಎಂಟೈರ್ ಏನಪ್ಪ ಅಂದ್ರೆ ಪೂರಾ 4 ಅಫ್ಜಲ್ಪುರ್ ಕ್ಷೇತ್ರ ಬರ್ತದೆ, ರೂರಲ್ ಬರ್ತದೆ, ಸೌತ್ ನಾರ್ತ್ ಬರ್ತದೆ, ಎಲ್ಲ ಸೇರಿ 7,000 ಮಂದಿಗೆ ಏನಪ್ಪ ಅಂದ್ರೆ ಅದು ಸಣ್ಣ ಅಮೌಂಟ್ ಏನು ಬಂದ್ರೆ ಜಮಾ ಆಗಿರ್ತಕ್ಕಂಥದ್ದು. ಇವತ್ತು ಇಷ್ಟೊಂದು ಹಣ ಜಮಾ ಆಗಿದ್ದು ರೈತರಿಗೆ ನಮ್ಮ ಕಾಲದಲ್ಲಿ 2023, 24, 24, 25, 25, 26 ಇವತ್ತು ಇಷ್ಟೊಂದು ಹಣ ರೈತರ ಅಕೌಂಟ್ಗೆ ಏನಪ್ಪ ಅಂದ್ರೆ ಜಮಾ ಆಗಿರ್ತಕ್ಕಂಥದ್ದು. ಮತ್ತು ರೈತರಿಗೆ ಏನೇನು ಕೊಟ್ಟಿದ್ದಂಥದ್ದು ಕೂಡ ತಮ್ಮ ಮೂಲಕ ಅವ್ರ ಗಮನಕ್ಕೆ ತರಬಯಸ್ತೇನೆ. ಬಿತ್ತನೆ ಬೀಜ 3 ವರ್ಷಗಳಲ್ಲಿ ತೊಗರಿ 884, ಹೆಸರು 97, ಉದ್ದು 62, ಕಡಲೆ 587, ಒಟ್ಟು 163 ಕ್ವಿಂಟಲ್ ಬಿತ್ತನೆ ಬೀಜ ನಾನೇ ಸ್ವತಃ ಪಟ್ಟಣದಲ್ಲಿ ಮತ್ತು ಬಂಗರ್ಗಾದಲ್ಲಿ ಮತ್ತು ಸುಲ್ತಾನ್ಪುರದಲ್ಲಿ ರೈತರನ್ನ ಕರೆಸಿ ಬಿತ್ತನೆ ಬೀಜಗಳನ್ನ 48.90 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಹಂಚಿಕೆ ಮಾಡಿದ್ದೆ. ನಾನು ಸ್ವತಃ ಏನಪ್ಪ ಅಂದ್ರೆ ರೈತರಿಗೆ ಉಚಿತ ಬಿತ್ತನೆ ಬೀಜಗಳ ಕಿರುಚೂಲ ವಿತರಣೆ 3 ವರ್ಷದಲ್ಲಿ ತೊಗರಿ 250 ಬ್ಯಾಗ್, ಹೆಸರು 3, ಉದ್ದು 14 ಕ್ವಿಂಟಲ್, 222 ಕ್ವಿಂಟಲ್ ಕಿರುಚೀಲ ಇವೆಲ್ಲ ಸೇರಿದಂತೆ 30 ಲಕ್ಷ ರೂಪಾಯಿ ಈ ಬಿತ್ತನೆ ಬೀಜ ಕಿರುಚೀಲವನ್ನು ಕೂಡ ವಿತರಣೆ ಮಾಡಿದ್ದೇವೆ. ಕೃಷಿ ಯಂತ್ರೋಪಕರಣಗಳು ತಾವೆಲ್ಲ ನೋಡಿರ್ಬೋದು. ನಾನು ಬಂದ ತಕ್ಷಣ ಬಂಗರ್ಗಾ ಕಲ್ಯಾಣ ಮಂಟಪ ಇದು ನಾವು ಬಂದ ಮೇಲೆ ನಮ್ಮ ಬೋಸ್ ರಾಜ್ಯದ ಮೇಲೆ ಪಟ್ಟಣ, ಸಿಂದಗಿ, ಮೇಲ್ಕುಂದ, ಬಬಲಾದ್, ಎಸ್ ಸಾವಳಗಿ, ಗುರಸ್, ಭೀಮಳ್ಳಿ ಮತ್ತು ತಾ ಸುಲ್ತಾನ್ಪುರ ಇಲ್ಲಿ ಆಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ನೋಡ್ಬೋದು 8 ಕೋಟಿ ರೂಪಾಯಿ. ಆಮೇಲೆ ಹೊಸ ಕೆರೆ ನಿರ್ಮಾಣ ಹೇಳಿದಲ್ಲಿ ಈಗ 6 ಕೋಟಿ 14 ಲಕ್ಷ ರೂಪಾಯಿ ಹೊಸ ಕೆರೆಗೆ ಖರ್ಚಾಗಿ ಅದು ಮಳೆ ಬಂದಿಲ್ಲ. ಮಳೆ ಬಂದರೆ ಕೆರೆ ತುಂಬುತ್ತದೆ. ಸ್ವಲ್ಪ ನಡಬರ್ಕ್ ಬಂದಾಗ ನೀರು ಬಂದು ನಿಂತಿತ್ತು. ಕೆರೆದ ಬಾವಿ ನಿರ್ಮಾಣ, ಆಮೇಲೆ ಕೆರೆ ಅಭಿವೃದ್ಧಿಗೆ ಏನಪ್ಪ ಅಂದ್ರೆ SDMFದಲ್ಲಿ 1 ಕೋಟಿ. ರೈತರ ಜಮೀನಿನಲ್ಲಿ ನೀರಾವರಿ ಸೌಲಭ್ಯ ಒದಗಿಸಲು 20 ಕೊಳವೆ ಬಾವಿಗಳು, ವಿಶೇಷ ಘಟಕದಲ್ಲಿ 17 ಮತ್ತು ಗಿರಿಜನೋಪಯೋಜನೆ 10 ಕೋಟಿ 1 ಕೋಟಿ, ಒಟ್ಟು 16 ಕೋಟಿ 84 ಲಕ್ಷ. ಅಣೆಕಟ್ಟುಗಳ ನಿರ್ಮಾಣ ಯಲವಂತಿಗೆ, ಪಾಣೆಗಾಂವ್, ಹುಡ್ಚಿನಲ್ಲಿ 5 ಕೋಟಿ ರೂಪಾಯಿ ಅಣೆಕಟ್ಟು ನಿರ್ಮಾಣ. ರೈತರ ಜಮೀನು ನೀರಾವರಿ ಸೌಲಭ್ಯ ಒದಗಿಸಲು 50 ಕೊಳವೆ ಬಾವಿ ಕಾಮಗಾರಿ, ವಿಶೇಷ ಘಟಕದಲ್ಲಿ 49, ಗಿರಿಜನೋಪಯೋಜನೆಯಲ್ಲಿ 1, ಒಟ್ಟು 7 ಕೋಟಿ 50 ಕೋಟಿ ರೂಪಾಯಿ ಬಂದರೆ ಇವತ್ತು ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಒಟ್ಟು ಅನುದಾನ 24 ಕೋಟಿ ರೂಪಾಯಿಗಳನ್ನು ಬಂದ್ರೆ ಸುಮಾರು 70 ರೈತರಿಗೆ ಕೂಡ ಕೊಳವೆ ಪೈಪ್ಲೈನ್ ಕೇಳಿದ್ದಾರೆ. ಅವರು ನಿನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಾವು ಏನೇನು ಮಾಡಿ. ಇನ್ನು ತೋಟಗಾರಿಕೆಯವರು ಕೂಡ 357 ಮಂದಿ ರೈತರಿಗೆ ಏನಪ್ಪ ಅಂದ್ರೆ ಸುಮಾರು 2 ಕೋಟಿ 39 ಲಕ್ಷ ತೋಟಗಾರಿಕೆ ಬೆಳೀತಕ್ಕಂಥ ಸಬ್ಸಿಡಿ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಕಾಲದಲ್ಲಿ ಎಲ್ಲ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ, ಹನಿ ನೀರಾವರಿ ಯೋಜನೆಗೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗೆ, ತಾಳೆ ಬೆಳೆ ಯೋಜನೆ, ಸಮುದ್ರ ಯೋಜನೆ, ಇದಲ್ಲದೆ ರೇಷ್ಮೆ ಬೆಳೆಗೆ ಕೂಡ ಏನಪ್ಪ ಅಂದ್ರೆ ನಾನು ಈ ಭಾಗದಲ್ಲಿ ಸುಮಾರು 150 ಮೇಲ್ಪಟ್ಟು ಏನಪ್ಪ ಅಂದ್ರೆ ರೈತರಿಗೆ ಸಹಾಯ ಆಗ್ತಕ್ಕಂಥದ್ದು. ರೈತರಿಗೆ ಸರ್ಕಾರದ ಸಹಾಯಧನದಲ್ಲಿ ಮಾಡಲಾಗಿದೆ. ಆಡು ಮೇಕೆಗಳು 3 ವರ್ಷದ 95 ಆಡು ಮೇಕೆ ಘಟಕಗಳನ್ನು ರೈತರಿಗೆ ಸರ್ಕಾರದ ಸಹಾಯಧನದಲ್ಲಿ 28.50 ಲಕ್ಷ ರೂಪಾಯಿ ಹಣದಿಂದ ವಿತರಣೆ ಮಾಡಿದೆ. ರೈತರು 4 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ರು. ನಾನು ಸ್ವತಃ ಮನೆಗೆ ಭೇಟಿಯಾಗಿ ಮುಖ್ಯಮಂತ್ರಿಗಳನ್ನ ಕಂಡು ಇಲ್ಲಿ ಅಧಿಕಾರಿಗಳಿಗೆ ಹೇಳಿ ಅವ್ರಿಗೆ ಏನಪ್ಪ ಅಂದ್ರೆ 5 ಲಕ್ಷದಂತೆ ಅವರ ಮನೆಗೆ ಹೋಗಿ ಏನಪ್ಪ ಅಂದ್ರೆ ಚೆಕ್ ಅವರ ಅಕೌಂಟಿಗೆ ಬಂದಿದೆ 20 ಲಕ್ಷ ರೂಪಾಯಿ. KKR ಯೋಜನೆಯಲ್ಲಿ ಕೂಡ ಸುಮಾರು 45 ಲಕ್ಷ ತೊಗರಿ ಬೆಳೆ
ಗ್ರೈಂಡಿಂಗ್ ಆ್ಯಂಡ್ ಏನಪ್ಪ ಅಂದ್ರೆ ಕ್ಲಿಯರಿಂಗ್ ಮಷಿನ್ ರೈತರಿಗೆ ಕೂಡ ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು. ಮತ್ತು ನಾನು ಮೊನ್ನೆ ನಮ್ಮ DMF ಫಂಡ್ನಲ್ಲಿ 2 ರಾಶಿ ಮಷಿನ್ಗಳನ್ನು ಇಬ್ಬರು ರೈತರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ರೈತರಿಗೆ ಅವರು ಕೂಲಿ ಮಾಡಿದ ಅಂತ ಹೇಳಿ, ಒಂದು ಬೋಸ್ಗಾದಲ್ಲಿ ಇನ್ನೊಂದು ಭೀಮಳ್ಳಿಯಲ್ಲಿ 2 ರಾಶಿ ಮಷಿನ್ಗಳೇನಪ್ಪ ಅಂದ್ರೆ ನಾನು ವಿತರಣೆ ಮಾಡಿದ್ದು ಕೂಡ ಕಲಬುರಗಿಯಲ್ಲಿ ಮೊದಲನೇ ಸಲ. ಮತ್ತು 3 ತೆರೆದ ಬಾವಿಗಳು AGMನಿಂದ ಬಾವಿಗಳು ಹಾಕ್ತಾರೆ. ನಮ್ಮ ಬಂದಿರತಕ್ಕಂಥ CMIDP ಬಣದಲ್ಲಿ ಏನಪ್ಪ ಅಂದ್ರೆ ಒಂದು ಜಾಫರಾಬಾದ್ ಸಮಸ್ಯೆ ಇದೆ ಕುಡಿಯೋ ನೀರಿನ ಅಂತೇಳಿ ಓಪನ್ ಮೇಲೆ ಅಲ್ಲೇ ಒಂದು ಮಾಡಿಸಿರ್ತಕ್ಕಂಥದ್ದು. ಸಾವಳಿಗೆಯಲ್ಲಿ ಸಮಸ್ಯೆ ಅಂತೇಳಿ ಬಾವಿ ಕುಡಿದ್ರೆ ನೀರು ಬಂದಿವೆ, ಅಲ್ಲಿ ಆ ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲಿ ಅನುಕೂಲ ಆಗ್ತಾ ಇದೆ. ಇನ್ನೊಂದು ಭೀಮಳ್ಳಿಯಲ್ಲಿ ಕೂಡ ನಾನು ಮಾತು ಕೊಟ್ಟಿದ್ದೆ, ಅಲ್ಲಿ ಕೂಡ ಏನಂತಂದ್ರೆ ಬಾಯಿಯನ್ನು ಮಾಡ್ತಿರೋದು ಒಪ್ಪಂದ ಬರೆದು ಕೊಟ್ಟಿದ್ರೆ ಅಲ್ಲಿ ಕೂಡ ತೆರೆದ ಬಾಯಿ ಆಗ್ತಕ್ಕಂಥ ಇದು ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ. ರೈತರಿಗೆ ನೀವೇನು ಮಾಡಿದ್ರೆ ಲೆಕ್ಕ ಕೊಡಿ ಅಂತ ಹೇಳಿ ಲೆಕ್ಕ ಬರ್ಕೊಳ್ಳಿ. ನಾನು ಇನ್ನೂ ಭಾಳಷ್ಟು ಏನಂತಂದ್ರೆ